ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ತಮಗೆಲ್ಲರಿಗೂ ಗುರು ಪೌರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ತಿದ್ದಿ ತೀಡಿ ಬೆಳೆಸಿದಂಥ ಅಪ್ಪ ಅವನಿಗೆ, ಅಕ್ಷರ ಕಲಿಸಿದ ಗುರುಗಳಿಗೆ, ನಿರಂತರವಾಗಿ ನನ್ನನ್ನು ತಿತ್ತಾ ಇರುವ ತಮಗೆ ಹಾರ್ದಿಕ ಶುಭಾಶಯ. ಏಕೆಂದರೆ ನಮ್ಮಿಂದ ನಾವು ತಪ್ಪಾಗ್ತಿರ್ತವೆ, ತಾವು ನಿರಂತರವಾಗಿ ನನ್ನನ್ನು ತಿರ್ತಾ ಇರ್ತೀರಿ. ನಿನ್ನೆ ಕರ್ನಾಟಕ ಪ್ಲೇಸ್ ಬಗ್ಗೆ ಹೇಳ್ತಾ ಇಲ್ಲೊಂದು ಮಾರ್ಕೆಟ್ ಇದೆ ಅಂಡರ್ಗ್ರೌಂಡಲ್ಲಿ, ಮೆಟ್ರೋ ಸ್ಟೇಷನ್ ಅಂತ ಹೇಳಿದೆ. ಹೆಸರು ನನಗೆ ಬರಲಿಲ್ಲ. ತಕ್ಷಣದಲ್ಲಿ ಕೆಳಗೆ ನನ್ನ ಸಾಮಾಜಿಕ ಪರಿವಾರದ ಬಂಧುಗಳು ಹಾಕಿದ್ದಾರೆ, ಪಾಲಿಕಾ ಬಜಾರ್ ಗುರುಗಳದು, ಪಾಲಿಕಾ ಬಜಾರು. ಹಾಗೆ ಸ್ಪಂದಿಸಿದಾಗ ನಮಗೆ ಹೆಚ್ಚು ಖುಷಿ ಆಗುತ್ತೆ. ಅಂದರೆ ನನ್ನ ಜೊತೆ ಇವರೆಲ್ಲರೂ ತೊಡಗಿಕೊಂಡಿದ್ದಾರೆ ಅನ್ನುವಂಥ ಭಾವ ಇರಲಿ. ವಿಷಯ ಏನು? ವಿಷಯ ನಿನ್ನೆ ಮಂಗಳವಾರ ಸುಪ್ರೀಂ ಕೋರ್ಟ್ ನೀಡಿದಂಥ ಅದ್ಭುತವಾದಂಥ ಇಂಟೀರಿಯಂ ಆರ್ಡರ್. ಈ ಆರ್ಡರು ಅತ್ಯಂತ ನ್ಯಾಯಬದ್ಧವಾಗಿರುವಂಥ ಆರ್ಡರು. ಈ ಕಡೆ ಸರ್ಕಾರದ ಪರವಾಗಿಯೂ ಇಲ್ಲ, ಈ ಕಡೆ ಪ್ರತಿಭಟನೆಕಾರರ ಪರವಾಗಿಯೂ ಇಲ್ಲ. 18 ವರ್ಷದ ಒಳಗಿನವ್ರು ಯಾರೇ ಇದ್ದರೂ ಜುವೆನೈಲ್ ಆ್ಯಕ್ಟ್ ಬರುತ್ತೆ, ಅದಕ್ಕೆ ಬೇಡ, ಬಿಟ್ಬಿಡಿ ಅವ್ರನ್ನ. ಅವರು ಪ್ರತಿಭಟನೆಗೆ ಹೊಸದಾಗಿ ಬಂದಂಥವ್ರು, ಅಂಥವ್ರನ್ನ ತೊಗೊಳ್ಳೋದು ಬೇಡ. ಇನ್ನು ದೊಡ್ಡವರು ಯಾರು ಮುಂಚಿಂದ ಕ್ರಿಮಿನಲ್ ಕೆಲಸ ಮಾಡ್ಕೊಂಬಂದಿದ್ರು ಅವ್ರನ್ನೆಲ್ಲ ಒಳಗೆ ಹಾಕಿ, ಯಾರು ಹೊಸದಾಗಿ ಪ್ರತಿಭಟನೆ ಬಂದು ಸ್ವಲ್ಪ ರಚ್ಚೆಗಿಚ್ಚೆ ಹಿಡಿದಿದ್ದಾರೋ ಬಿಟ್ಟಾಕಿ. ಮಾನವೀಯ ನೆಲೆಗಟ್ಟಿನಲ್ಲಿ ಸಾಂವಿಧಾನಿಕವಾಗಿ ಒಂದು ಒಳ್ಳೆಯ ತೀರ್ಪನ್ನು ಕೊಟ್ಟಿದ್ದಾರೆ. ಆದರೆ ಈ ಇಂಟೀರಿಯಂ ಆರ್ಡ್ರು ಜಿರಳೆಗಳಿಗೆ ಜೀರ್ಣ ಆಗ್ತಾ ಇಲ್ಲ ಸ್ವಾಮಿ. ತಕ್ಷಣದಲ್ಲಿ ಮಾಧ್ಯಮದ ಮುಂದೆ ಬರ್ತಾನೆ ಈ ಸೌರಭ್ ದಾಸ್, ಈ ಅಶುತೋಷ್ ರಾಂಕಾ. ಅವ್ರು ಹೇಳ್ತಾರೆ, ಕೋರ್ಟ್ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತದೆ, ಆದರೆ ನಮ್ಮ ಮತ್ತು ಸರ್ಕಾರದ ಮಧ್ಯೆ ಒಡಂಬಡಿಕೆಯಾಗಿದೆ. ಸರ್ಕಾರ ಮತ್ತು ನಮ್ಮ ಮಧ್ಯೆ ಏನು ಒಡಂಬಡಿಕೆ ಆಗಿದೆ ಅಂದರೆ ಎಲ್ಲ ಕೇಸ್ಗಳನ್ನು ರದ್ದು ಮಾಡಬೇಕು ನೀವು. ಅದಕ್ಕೆ ಬ್ಲ್ಯಾಂಕೆಟ್ ಇಮ್ಯುನಿಟಿ ಅಂತ, ಅದನ್ನು ಮಾಡಬೇಕು ನೀವು. ಕಲ್ಲು ಹೊಡೆದವನ್ನೂ ಬಿಡಬೇಕು, ಮೋದಿಯವರಿಗೆ ಬಾಯಿಗೆ ಬಂದಂಗೆ ಬೈದವನ್ನೂ ಬಿಡಬೇಕು, ಬಟ್ಟೆ ಬಿಚ್ಕೊಂಡು ಕುಣದವನ್ನೂ ಬಿಡಬೇಕು, ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡಿದವನ್ನೂ ಬಿಡಬೇಕು. ಎಲ್ಲರನ್ನೂ ಬಿಡ್ತೀವಿ ಅಂತ ನೀವು ಒಪ್ಪಿಗೆ ಕೊಟ್ಟದ್ದಕ್ಕೆ ಸಾರ್ವಜನಿಕವಾಗಿ ಬಹಿರಂಗವಾಗಿ ಪತ್ರಕರ್ತರ ಎದುರಿಗೆ, ದೇಶದ ಎದುರಿಗೆ ನಮ್ಮ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಿ ನೀವು. ಆದ್ದರಿಂದ ಕೋರ್ಟ್ ಅದ್ರ ಪಾಡಿಗೆ ಅದು ಹೇಳತ್ತೆ. ಆದರೆ ನೀವು ನಮ್ಮ ಮಾತಿಗೆ ಬದ್ಧರಾಗಿರಬೇಕು, ನೀವು ವಾಪಸ್ ತಗೋಬೇಕು, ನೀವು ನಿಮ್ಮ ಮಾತಿಗೆ ಬದ್ಧರಾಗಿರಬೇಕು. ಇಲ್ಲದೆ ಹೋದರೆ ನಾವು ವಾಪಸ್ ನಮ್ಮ ಹೋರಾಟವನ್ನು ದೇಶವ್ಯಾಪಿ ಶುರು ಮಾಡ್ತೀವಿ, ರಾಷ್ಟ್ರವ್ಯಾಪಿ, ಇನ್ನೂ ದೊಡ್ಡದಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಸೌರವ್ ದಾಸ್ ಮತ್ತು ಈ ರಾಂಕಾ, ನಿನ್ನೆ ಎಲ್ಲ ಮಾಧ್ಯಮಗಳಲ್ಲಿ ನಿರಂತರವಾಗಿ ಇದೇ ಸುದ್ದಿ, ಬೆಳಗ್ಗೆಯೂ ಅದೇ ನಡೀತಾ ಇದೆ. ನನಗೆ ಭಾಳ ಖುಷಿಯಾಯಿತು. ಯಾಕೆ ಖುಷಿ ಆಯಿತು? 2-3 ಕಾರಣ ಇದೆ. ಯಾರು ಈ ದೇಶದಲ್ಲಿ ಸಂವಿಧಾನ ಪುಸ್ತಕವನ್ನು ಅಂಬೇಡ್ಕರ್ ಫೋಟೋ ಹಿಡ್ಕೊಂಡು ಬಂದು ಏರ್ಪೋರ್ಟಿಂದ ಬಂದು ಪ್ರತಿಭಟನೆ ಶುರು ಮಾಡಿದ್ರು, ಆತನಿಂದ ಹಿಡಿದು ಯಾರು ವೇದಿಕೆ ಮೇಲೆಲ್ಲ ಸಂವಿಧಾನ 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 ಅಂತ ಇದ್ರು, ಅಂಥವರ ನಿಜವಾದ ಬಣ್ಣ ಈಗ ಬಯಲಾಗಿದೆ. ಇವರು ಸಂವಿಧಾನಕ್ಕೆ ಒಪ್ಪವರಲ್ಲ. ಇವರಿಗೆ ನಕ್ಸಲರ ಹಾಗೆ ಕಾಂಗರೂ ಕೋರ್ಟ್ ಬರಬೇಕು. ಇವರು ಈ ದೇಶವನ್ನು ಬನಾನಾ ರಿಪಬ್ಲಿಕ್ ಮಾಡಬೇಕು. ಈ ದೇಶದ ವ್ಯವಸ್ಥೆಯಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂತಿದೆಯಲ್ಲ, ಅದು ಯಾವುದು ಲೆಕ್ಕಕ್ಕಿರಬಾರ್ದು. ಇವ್ರು ಹೇಳಿದ ಹಾಗೆ ನಡಿಬೇಕು. ಹಾಗೆ ನಡೀದೇ ಹೋದರೆ ಬೀದಿಗೆ ಇಳಿದು ಹೋರಾಟ ಮಾಡ್ತೀವಿ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇಷ್ಟು ದಿವಸ ಇವರೇನು ಹೇಳ್ತಾ ಇದ್ರು, ನಾವು ಸಂವಿಧಾನಕ್ಕೆ ಬದ್ಧರಾಗಿದ್ದೀವಿ, ಸಂವಿಧಾನಕ್ಕೆ ವಿರುದ್ಧವಾಗಿ ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು ಅವರ ಸರ್ಕಾರ ಇದೆ, ನಾವು ಸಾಂವಿಧಾನಿಕವಾಗಿ ನಮ್ಮ ಬೇಡಿಕೆಯನ್ನು ಶಾಂತಿಯುತವಾಗಿ, ಪೀಸ್ಫುಲ್ ಪ್ರೊಟೆಸ್ಟ್. ನೋಡಿ, ಅವರ ಎಲ್ಲ ಭಾಷಣಗಳಲ್ಲಿಯೂ ಕೂಡ ಈ ಶಬ್ದವನ್ನು ಅತ್ಯಂತ ಜಾಗರೂಕತೆಯಿಂದ, ಮುತುವರ್ಜಿಯಿಂದ ಬಳಸ್ಕೊಂಡು ಬಂದಿದ್ದಾರೆ. ಕಲ್ಲು ಹೊಡಿತಿರ್ತಾನೆ. ಮೋದಿಯವ್ರ ಬಗ್ಗೆ 13ನೇ ದಿವಸ ವೈಕುಂಠ ಸಮಾರಂಭ ಅಂತ ಹೇಳೋಳು ಹೇಳ್ತಾ ಇರ್ತಾಳೆ. ಇಲ್ಲಿ ಇನ್ಯಾವನೋ ಒಬ್ಬ ಪೊಲೀಸರ ಅಂಗಿ ಹಿಡಿತಾ ಇರ್ತಾನೆ. ನಮ್ಮದು ಶಾಂತಿಯುತ ಹೋರಾಟ, ನಮ್ಮದು ಶಾಂತಿಯುತ. ಯಾರೇ ಮೀಡಿಯಾದವ್ರು ಬಂದರೂ ಶಾಂತಿಯುತ ಹೋರಾಟ. ಪ್ರಶ್ನೆ ಕೇಳಿದವರೆಲ್ಲ ಗೋಧಿ ಮೀಡಿಯಾ, ಅವ್ರನ್ನೆಲ್ಲ ಸೇರಿ ಥಳಿಸೋದು, ಮಾಬ್ ಲಿಂಚಿಂಗ್ ಮಾಡೋದು. 1000 ವಿಡಿಯೋಗಳನ್ನು ನಾನು ಇಂಥವು ಕೊಡ್ತೀನಿ. ಭಾಳ ಒಳ್ಳೆ ಕೆಲಸ ಕೋರ್ಟ್ ನಿನ್ನೆ ಮಾಡಿದ್ದೇನೆಂದರೆ, ಇದೆಲ್ಲವನ್ನು ಪ್ರಿಸರ್ವ್ ಮಾಡಿ ಅಂತ ಹೇಳ್ಬಿಟ್ಟಿದೆ. ಬಾಡಿ ಕ್ಯಾಮ್ರಾ, ಲೆನ್ಸ್ ಕ್ಯಾಮ್ರಾ, CCTV ಫುಟೇಜು, ಡ್ರೋನ್ ಕ್ಯಾಮ್ರಾ, ಏನೇನಿದೆ ಎಲ್ಲವೂ ಕೂಡ ರಕ್ಷಿತಗೊಳ್ಳಬೇಕು. ನಾಳೆ ತನಿಖೆಯ ಸಂದರ್ಭದಲ್ಲಿ ಬೇಕಾಗತ್ತೆ. ಯಾರು ಸಿಕ್ಕಾಕೋತಾರೆ ಸ್ವಾಮಿ ಈಗ ಇವೆಲ್ಲ ಬಂದರೆ? ಪೊಲೀಸರು ಬಲಪ್ರಯೋಗ ಮಾಡಿದ್ದು ಜಾಸ್ತಿನಾ, ಅಥವಾ ಕಾನೂನನ್ನು ಮೀರಿ ಸಂಸತ್ತು ಒಳಗಡೆ ಸಂಸತ್ ಮುತ್ತಿಗೆ ಹಾಕ್ಲಿಕ್ಕೆ ಹೋಗಿದ್ದು ತಪ್ಪ? ನನಗೆ ಇದನ್ನು ಹೇಳಿ. ಕೈಯಲ್ಲಿರುವ ಲಾಠಿಯನ್ನು ಪೊಲೀಸ್ ಆ ಸಂದರ್ಭ ಬಂದಾಗ ಬಳಸದೆ ಹೋದರೆ ಆತನ ಹಣೆಗೆ ಗಾಯ ಆಗತ್ತೆ, ಎದೆಗೆ ಗಾಯ ಆಗತ್ತೆ, ಜೀವನ್ಮರಣ ಹೋರಾಟ ಮಾಡಬೇಕಾಗತ್ತೆ, ಬದುಕಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಅಲ್ಲಿರುವಂಥ ಉಳಿದ ಶಾಂತಿ
ಶಾಂತವಾಗಿರುವ ಜನರ ಮೇಲೆ ಪರಿಣಾಮ ಬೀರುತ್ತೆ. ಆದ್ದರಿಂದ ಆತನಿಗೆ ದಂಡವನ್ನು ಸರ್ಕಾರ ಕೊಟ್ಟಿರೋದು, ನಮ್ಮ ನ್ಯಾಯಾಂಗ ವ್ಯವಸ್ಥೆ ಕೊಟ್ಟಿರೋದು, ಸಂವಿಧಾನ ಕೊಟ್ಟಿರೋದು. ಇಲ್ಲ ಲಾಠಿ ಹಾಕಿ ಹಿಡ್ಕೋಬೇಕು ಸ್ವಾಮಿ, ಅದೇನು ಅಲಂಕಾರಿಕ ವಸ್ತುನ ಅದು, ಅಗತ್ಯ ಬಿದ್ದಾಗ ಬಳಸು ಅಂತ ಕೊಡೋದು. ನಾನು ಬಳಸಲೇಬಾರದು ಅಂತ ನೀವು ವಾದ ಮಂಡನೆ ಮಾಡಲಿಕ್ಕೆ ನಿನ್ನೆ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದೇನು ಸ್ವಾಮಿ? ಪೊಲೀಸರು ಈ ಕೊಯರ್ಸಿವ್ ಆ್ಯಕ್ಷನ್ ತೊಗೊಂಡಿದ್ದಾರೆ, ಬಲವಂತದ ಕ್ರಮವನ್ನು ಮಾಡಿದ್ದಾರೆ. ಪೊಲೀಸರು ಇನ್ನಿಲ್ಲದ ಹಾಗೆ ದಂಡ ಪ್ರಯೋಗ ಮಾಡಿದ್ದಾರೆ, ಶಾಂತಿಯುತ ಪ್ರತಿಭಟನೆಕಾರರ ಮೇಲೆ ದಂಡ ಪ್ರಯೋಗ ಮಾಡಿದ್ದಾರೆ ಅಂತ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ. ಇವರ ಈ ಜಿರ್ಲೆ ಪಾರ್ಟಿಯಲ್ಲಿರುವಂಥ ಒಬ್ಬಾಕೆ ವಕೀಲೆ, ಆಕೆ ಕೋರ್ಟಲ್ಲಿ ಕಿರ್ಚಾಡೋದು ನೋಡ್ಬೇಕಾಗಿತ್ತು ನೀವು, ಭಾಳ ಮಜಾ ಇತ್ತು. ಇಲ್ಲಿ ಈ ಕಡೆ ತುಷಾರ್ ಮೆಹ್ತಾ ಅವ್ರು ಮಾತಾಡ್ಲಿಕ್ಕೆ ಅವಕಾಶನೇ ಇಲ್ಲ, ಸಾಲಿಸಿಟರ್ ಜನರಲ್ಲು. ಈಕೆ ಇದೆ ರಂಪಾ ರಾಧಾಂತ, ಆಕೆಗೆ ಜಂತರ್ ಮಂತರ್ ಯಾವುದು, ಸುಪ್ರೀಂ ಕೋರ್ಟ್ ಯಾವುದು ಯಾವುದು ಗೊತ್ತೇ ಆಗಲ್ಲ. ನಮ್ಮಲ್ಲಿ ಒಂದಿಷ್ಟು ಜನ BJP ಸೀನಿಯರ್ ಲೀಡರ್ಸ್ ಇದ್ದಾರೆ ಕರ್ನಾಟಕದಲ್ಲಿ. ಅವ್ರಿಗೆ ಏನಾದ್ರು ಸ್ಟೇಟ್ಮೆಂಟ್ ಕೊಡು ಅಂತೇಳಿ ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಉದಾಹರಣೆಗೆ ನಮ್ಮ ಶೋಭಾ ಕರಂದ್ಲಾಜೆಗೆ ನೀವು ಏನಾರು ಕೇಳಿ, ಮೇಡಮ್ ಇದ್ರ ಬಗ್ಗೆ ನೀವೇನು ಹೇಳ್ತೀರ ಅಂತ ಭಾಷಣ ಸ್ಟಾರ್ಟ್ ಮಾಡಿಬಿಡ್ತಾರೆ. ಭಾಷಣ ಹೆಂಗೆ ಶುರು ಮಾಡ್ತಾರೆ ಅಂದರೆ, ಎದುರಿಗೆ ಒಂದು 10,000 ಜನ ಇದ್ದಾರೆ, ಅವ್ರ ಎದುರಿಗೆ ನಾನು ಮಾತಾಡ್ತೀನಿ ಅನ್ನೋ ರೀತಿ ಅವ್ರದ್ದು ಇರುತ್ತೆ. ನೀವು ಸಂವಹನ ಮಾಡಬೇಕಾಗಿದ್ದು ಎದುರಿಗಿರುವಂಥ ರಿಪೋರ್ಟರ್ ಜೊತೆಗೆ, ಅದನ್ನು ಕೇಳ್ತಾ ಇರುವಂಥ ಪ್ರೇಕ್ಷಕರಿಗೆ. ನೀವು ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇಲ್ಲ ಅಥವಾ ಬೇರೆ ಪಕ್ಷದವ್ರಿಗೆ ಹೇಳ್ತಾ ಇಲ್ಲ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ಆಗ್ತಾ ಇದ್ದದ್ದು ಅದೇ. ಈಗ ಪ್ರಶ್ನೆ ಏನು? ಪ್ರಶ್ನೆ ಭಾಳ ಸಿಂಪಲ್ ಇದೆ. ಅವ್ರೇನು ಹೇಳ್ತಾರೆ, ನಾವು ಮತ್ತೆ ಪ್ರತಿಭಟನೆಯನ್ನು ಪ್ರಾರಂಭ ಮಾಡ್ತೀವಿ. ನೀವು ಡೆಡ್ಲೈನ್ ಬೇರೆ ಹೇಳಿದ್ದಾರೆ, ಮಂಗಳವಾರ ರಾತ್ರಿಯವರೆಗೂ ಅವರಿಗೆ ಸಮಯ ಕೊಡ್ತೀವಿ, ಅಂದರೆ ನಿನ್ನೆ ರಾತ್ರಿ. ಅದಾದ ಮೇಲೆ ನಾವು ಪ್ರತಿಭಟನೆಗೆ ಕರೆಯನ್ನು ಕೊಡ್ತೀವಿ. ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ, ಇದು ಧಮಕಿ, ಬ್ಲ್ಯಾಕ್ ಮೇಲ್ ಅಲ್ಲದೆ ಬೇರೆ ಏನು ಅಂತ ನನಗೆ ದಯವಿಟ್ಟು ಹೇಳಿ ನೀವು. ಹಾಗಾದರೆ ಇದ್ರ ಉದ್ದೇಶ ಏನು? ಇದು ಯೋಚನೆ ಮಾಡಬೇಕಾದ ವಿಚಾರ ಅಲ್ವಾ? ಯಾಕೆ ಇಷ್ಟು ಹಠ ಹಿಡ್ದದ್ದು ಯಾಕೆ? ಒಂದು ಕಡೆ ಸರ್ಕಾರ ಈಗಾಗಲೇ ಅದಕ್ಕೆ ತೆಗೆದುಕೊಳ್ಳಬೇಕಾದಂಥ ಎಲ್ಲ ರೀತಿಯ ಕ್ರಮಗಳನ್ನು ತಗೊಳ್ಳಿಕ್ಕೆ ಕಾರ್ಯಾಂಗದ ಮೂಲಕ ಪ್ರಯತ್ನ ಮಾಡ್ತಾ ಇದೆ. ಸಂಸತ್ನಲ್ಲಿ ಚರ್ಚೆ ಆಗ್ತಾ ಇದೆ, ಅದಕ್ಕೊಂದು ಹೈ ಪವರ್ ಕಮಿಟಿಯನ್ನು ಮಾಡಿದ್ದಾರೆ, ನಂದನ್ ನೀಲೇಕಣಿ ಅಂತ ತಂದು ಕೂಡಿಸಿದ್ದಾರೆ, ದೊಡ್ಡ ದೊಡ್ಡ IIT ಎಕ್ಸ್ಪರ್ಟ್ಗಳು ಬಂದು ಕೂತಿದ್ದಾರೆ. ಇಡೀ ಶಿಕ್ಷಣ ವ್ಯವಸ್ಥೆ, ಪರೀಕ್ಷಾ ವ್ಯವಸ್ಥೆಯನ್ನು ಬದಲಿ ಮಾಡಿಬಿಡ್ಬೇಕು ಅಂತ ನರೇಂದ್ರ ಮೋದಿಯವರು ಈ ಸಮಸ್ಯೆಯನ್ನು ಮೂಲೋತ್ಪಾಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಕಾಯಕಲ್ಪ ಮಾಡ್ತಾರೆ. ಮತ್ತೊಂದು ಕಡೆ ಅದಕ್ಕೆ ಹೆದರಿಕೆಯನ್ನು ಉಂಟು ಮಾಡುವ ಹಾಗೆ ಕಾನೂನಾತ್ಮಕವಾಗಿ ದಂಡ ಪ್ರಯೋಗವನ್ನು ಏನು ಮಾಡ್ಬೋದೋ ಅಂತ 10 ವರ್ಷ ಶಿಕ್ಷೆ, 10 ಕೋಟಿ ಫೈನು, ಇನ್ಸ್ಟಿಟ್ಯೂಷನಲ್ಲಿ ಯಾರು ಮಾಡ್ತಾರೋ ಅವ್ರ ಬ್ಯಾನ್, ಇದೆಲ್ಲ ಒಂದು 15 ಇದಾವಲ್ಲ. ಇವೆಲ್ಲವೂ ಕೂಡ ಸಕಾರಾತ್ಮಕ ಬೆಳವಣಿಗೆಗಳು. ಇವೆಲ್ಲ ಮುಂದಿನ ಶಿಕ್ಷಣ ಪದ್ಧತಿಯನ್ನು ಸುಧಾರಣೆ ಮಾಡುವಂಥ ಕೆಲಸಗಳು. ಇವ್ರಿಗದು ಬೇಕಿಲ್ಲ. ಇವ್ರಿಗೆ ಏನು ಬೇಕು? ಸಂಸತ್ ಅಧಿವೇಶನ ಸುಸೂತ್ರವಾಗಿ ನಡೆಯಬಾರದು. ಅವರಿಗೆ ಭಯವನ್ನು ಉಂಟು ಮಾಡಬೇಕು, ಆತಂಕವನ್ನು ಉಂಟು ಮಾಡಬೇಕು. ಸಂಸತ್ ಅಧಿವೇಶನ ನಡೆದ ಸಂದರ್ಭದಲ್ಲಿ ಇಲ್ಲಿ ಬೀದಿಯಲ್ಲಿ ರಚ್ಚೆ ಹಿಡಿಯಬೇಕು. ಯಾಕೆಂದರೆ ಸಲೀಂ ಯಾದವ್ ಹೇಳಿದಾನಲ್ವಾ, ಇನ್ನು ಮುಂದೆ ಸಂಸತ್ನಲ್ಲಿ ನ್ಯಾಯವನ್ನು ತಗೊಳ್ಳೋ ಪ್ರಶ್ನೆ ಇಲ್ಲ, ಸಂಸತ್ನಲ್ಲಿ ಯಾವುದೇ ಪಾಲಿಸಿಗಳಾಗಲ್ಲ, ಇನ್ನೇನಿದ್ರು ಬೀದಿಯಲ್ಲಿ ಹೋರಾಟದ ಮೂಲಕವೇ ಆಗೋದು ಇನ್ನು ಮುಂದೆ ಅಂತ ಹೇಳಿದ. ಯಾಕಂದರೆ ಅವ್ನು ಚುನಾವಣೆ ನಿಂತು ಗೆಲ್ಲಕ್ಕಾಗಲ್ಲ. ಆತ ಮತ್ತು ಆತ ನಂಬಿದ ಯಾವ ಪಕ್ಷಗಳೂ ಕೂಡ ಚುನಾವಣೆಯಲ್ಲಿ ಗೆಲ್ಲಲ್ಲ ಅನ್ನೋದು ಆತನಿಗೆ ಖಚಿತವಾಗಿದೆ. ಕಳೆದ ಬಾರಿ ರೈತರ ಹೋರಾಟ ಆದ ಸಂದರ್ಭದಲ್ಲಿ ಕಿಸಾನ್ ಮೋರ್ಚಾ ಮುಗಿದ ಮೇಲೆ ಆತ ಹೇಳ್ತಾನೆ, ನಾವು ಪಿಚ್ ರೆಡಿ ಮಾಡಿಕೊಟ್ಟಿದ್ವಿ, ಅಖಿಲೇಶ್ ಯಾದವ್ ಬಳಸ್ಕೊಳ್ಳಿಕ್ಕೆ ಬರಲಿಲ್ಲ, ನಾನೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ರೈತರ ಹಿತಾಸಕ್ತಿಯಿಂದ ಮಾಡಿದ್ದಲ್ಲ ಅಂತ ಆತ ಖಚಿತಪಡಿಸಿದ್ದಾನೆ. ಆದ್ದರಿಂದ ಅದ್ರ ಬಗ್ಗೆ ಮಾತನಾಡ. ಇಲ್ಲೇನು ಸೌರವ್ ಮತ್ತು ಈ ಗ್ಯಾಂಗ್ ಇದೆಯಲ್ಲ, ಸೌರವ್ ದಾಸ್ ಮತ್ತು ಗ್ಯಾಂಗ್, ಈ ಗ್ಯಾಂಗ್ ಏನು ಅಂದರೆ ಈಗ ಹೇಗಾದರೂ ಮಾಡಿ ಮತ್ತೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸೇರಿಸಬೇಕು. ಆತ ಇನ್ನೊಂದು ಸಾಲ ಹೇಳಿದ್ದಾನೆ, ಸರಿಯಾಗಿ ಕೇಳಿಸ್ಕೋಬೇಕು ನೀವು, ಎಲ್ಲ ಕಡೆ ಲಭ್ಯ ಇದೆ ಅದು. ಆತ ಹೇಳ್ತಾನೆ, ಯಾರ್ಯಾರು ಇದರಿಂದ ನೊಂದಿದ್ದಾರೋ, ಯಾರ್ಯಾರಿಗೆ ಇದರಿಂದ ಕಷ್ಟ ಆಗಿದೆಯೋ, ಮತ್ತು ಅವರ ಜೊತೆ ಇರುವಂಥ ಎಲ್ಲ ಈಗ ಅವನು ವಿದ್ಯಾರ್ಥಿಗಳು ಅಂತ ಇಲ್ಲ, ನೆನ್ಪಿಟ್ಕೊಳ್ಳಿ, ಯೂತ್ ಪವರ್ ಅಂತ ಬಳಸ್ತಾ ಇದ್ದಾನೆ ಅವನು. ಯುವ ಶಕ್ತಿ ಅಭಿ ಬಹಾರ ಹಿಂಗೆ, ಇವರೆಲ್ಲ ಯುವಕರು. ಇವರು ಮಜಾ ನೋಡಿ, ಈಗ ಈ ದೇಶದ ವಿದ್ಯಾರ್ಥಿಗಳು ಅಥವಾ ನೀಟಿಗೆ ಸಂಬಂಧಪಟ್ಟವರಲ್ಲ, ಎಲ್ಲ ಯುವ ಬೀದಿಗೆ ಬರಬೇಕು. ಎಲ್ಲಿ ಬೀದಿಗೆ ಬರಬೇಕು? ದಿಲ್ಲಿಯಲ್ಲಿ ಬರಬೇಕು, ಆಮೇಲೆ ಯಾವ ಊರಲ್ಲಿ ರಾಜಧಾನಿ ಊರು, ಪಟ್ನಾ, ಎಲ್ಲ ಕಡೆ ಏಕಕಾಲಕ್ಕೆ ಬೀದಿಗೆ ಬರಬೇಕು. ನಾವು ಹೋರಾಟ ಮಾಡ್ತೀವಿ, ನಮ್ಮೆಲ್ಲ ಕೇಸು ರದ್ದು ಮಾಡಬೇಕು. ನೋಡಿ, ನಾನು ನಿನ್ನೆನೂ ಆ ಮಾತು ಹೇಳಿದೆ, ಏನಂತಂದರೆ ಸ್ವತಃ ಸರ್ಕಾರಕ್ಕೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಸಾಮಾಜಿಕ ಪರಿವಾರದ ಬಂಧುಗಳೊಬ್ಬರು ಭಾಳ ಹಿರಿಯ ಜೀವಿ, ನರಸಿಂಹಮೂರ್ತಿ ಅಂತೇಳಿ, ಅವ್ರ ಹೆಸರು ಹೇಳಬಾರ್ದು, ನರಸಿಂಹಮೂರ್ತಿ ಅಂತ ಬೇಕಾಷ್ಟು ಜನ ಇರೋದ್ರಿಂದ ಅವ್ರ ಹೆಸರನ್ನು ಸುಮ್ಮನೆ ಉಲ್ಲೇಖ ಮಾಡ್ತಾ ಅವ್ರು ಹೇಳಿದ್ದಾರೆ, ವೀರಪ್ಪನ ರಾಜ್ಕುಮಾರ್ ಅವ್ರನ್ನ ಅಪಹರಣ ಮಾಡಿದ ಸಂದರ್ಭದಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಸರ್ಕಾರಕ್ಕೆ ಸನ್ಮಾನ್ಯ ಶ್ರೀ SM ಕೃಷ್ಣ ಮುಖ್ಯಮಂತ್ರಿ. ಅವರು ವೀರಪ್ಪನ ಸಹಚರನ ಬಿಡುಗಡೆ ಮಾಡ್ತೀನಿ ಅಂತ ಒಂದು ಸರ್ಕಾರಿ ಆದೇಶವನ್ನು ಮಾಡಿಬಿಡ್ತಾರೆ. ಆತ ಬೇಡಿಕೆ ಇಟ್ಟಿರ್ತಾನೆ.
ಆವಾಗ ಶಕೀಲ್ ಅಹಮದ್ ಅಂತ ಪೊಲೀಸ್ ಆಫೀಸರು. ಆತ ಎಂಥ ಆಫೀಸರ್ ಅಂದರೆ ಶಕೀಲು, ಅವ್ರ ತಂದೆ ಕೂಡ ಆಫೀಸರೇ. ತನ್ನ 90ನೇ ವಯಸ್ಸಿನಲ್ಲಿ ಹೋರಾಟ ಮಾಡಿ, ಹೈಕೋರ್ಟು ಸುಪ್ರೀಂ ಕೋರ್ಟಲ್ಲಿ ಹೋರಾಟ ಮಾಡಿ, ಇಂಥ ವಿಚ್ಛಿದ್ರಕಾರಿ ಶಕ್ತಿಗಳನ್ನು ಬಿಡುಗಡೆ ಮಾಡಲಿಕ್ಕೆ ಸರ್ಕಾರಕ್ಕೆ ಯಾವುದೇ ಅಧಿಕಾರ ಇಲ್ಲ, ಅವರ ಬಿಡುಗಡೆ ಆಗಕೂಡದು ಅಂತ ಕೋರ್ಟಲ್ಲಿ ಆರ್ಗ್ಯೂ ಮಾಡಿ ಗೆದ್ದರು. ವಯಸ್ಸೆಷ್ಟು? 90 ವರ್ಷ ಸ್ವಾಮಿ. ಇವರು ಪುಟಗೋಸಿ ಇನ್ನೂ ಕಣ್ಣೆದ್ದು ಬಿಟ್ಟಿಲ್ಲ. ಈ ದೇಶದಲ್ಲಿ ಏನೂ ಅನುಭವ ಇಲ್ಲ. ಒಂದು ಸಲ ಬ್ಯಾಕ್ಫುಟ್ ಇಟ್ಟಂತ ಅನಿಸಿರುವುದರಿಂದ, ಭ್ರಮಿಸಿರುವುದರಿಂದ, ಅದರಿರುವಂಥ ಮುಂದಿರುವಂಥ ಲೆಕ್ಕಾಚಾರಗಳು ಬೇರೆ ಇರ್ತವೆ. ಇಬ್ಬರು ಗುಜರಾತಿಗಳು ಕೂತು ತೀರ್ಮಾನ ಮಾಡಿರ್ತಾರೆ, ನರೇಂದ್ರ ಮೋದಿ ಅಮಿತ್ ಶಾ ಕೂತು ತೀರ್ಮಾನ ಮಾಡ್ತಾರೆ ನಷ್ಟ ಎಷ್ಟು ಅಂತ. ಧರ್ಮೇಂದ್ರ ಪ್ರಧಾನ ಕಳ್ಕೊಂಡ್ರೆ ನಷ್ಟ ಎಷ್ಟು, ಧರ್ಮೇಂದ್ರ ಪ್ರಧಾನ ಉಳಿಸ್ಕೊಂಡು ಅಹಂಕಾರವನ್ನು ಮೆರೆದ್ರೆ ದೇಶಕ್ಕಾಗುವ ನಷ್ಟ ಎಷ್ಟು, ಕ್ಯಾಲ್ಕುಲೇಷನ್ ಆಗಿರುತ್ತೆ. ವ್ಯಾಪಾರ ಮಾಡೋದನ್ನೇ ಲೆಕ್ಕ ಇದೆ. ಜೀವನದಲ್ಲಿ ಪ್ರತಿಯೊಂದಕ್ಕೂ ಒಂದು ತಕಡಿ ಅಂತ ಇರ್ತದೆ, ಸಂಬಂಧಕ್ಕೂ ಕೂಡ. ಆ ತಕಡಿಯಲ್ಲಿ ತೂಗದಾಗ ಯಾವಾಗ ಜಾಸ್ತಿ ಆಗುತ್ತೋ ನಿಲ್ಲಲ್ಲ, ಅದು ಬಿದ್ದು ಹೋಗ್ಬಿಡುತ್ತೆ. ಇವ್ರ ಲೆಕ್ಕಾಚಾರ ಆಗಿದೆ ಅಂದರೆ ಮತ್ತೆ ಗಲಾಟೆಯನ್ನು ಮಾಡಿಸ್ಬೇಕು. ಸರ್ಕಾರ ಏನು ಮಾಡುತ್ತೀಗ? ಸರ್ಕಾರ ಕಾನೂನಿಗೆ ಬದ್ಧವಾಗಿರಲೇಬೇಕು, ಸಂವಿಧಾನಕ್ಕೆ ಬದ್ಧ ಆಗಿರಲೇಬೇಕು, ಮತ್ತು ಸುಪ್ರೀಂ ಕೋರ್ಟ್ಗೆ ಬದ್ಧ ಆಗಿರಲೇಬೇಕು. ನೋಡಿ, ಈ ದೇಶದಲ್ಲಿ ದಶಕಗಳ ಕಾಲ ನಡೆದಂಥ ಶ್ರೀರಾಮ ಮಂದಿರದ ಹೋರಾಟ ಇದೆಯಲ್ಲ, ನೂರಾರು ಜನರ ಪ್ರಾಣತ್ಯಾಗ ಆಗಿದೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತೆ ಏನಂತ, ಇದು ಹಿಂದೂಗಳ ಭೂಮಿ, ಇಲ್ಲಿ ರಾಮ ಜನ್ಮಭೂಮಿ, ಇದು ಇಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ. ಅಂಥ ಜಿಹಾದಿ ಮನಸ್ಥಿತಿ ಇದ್ದಂಥ ಮುಸಲ್ಮಾನರೇ ಸುಪ್ರೀಂ ಕೋರ್ಟಿನ ಆದೇಶವನ್ನು, ತೀರ್ಪನ್ನು ಒಪ್ಪಿಕೊಂಡ್ರು. ಊರು ಹೊರಗಡೆ ಅಲ್ಲಿ ಹೋಗಿ ನೀನು ಮಸೀದಿ ಕಟ್ಕೋ, ಬಾಬ್ರಿ ಮಸೀದಿ ಅಂದ್ರೆ ಒಪ್ಕೊಂಡ್ರು. ಯಾವ ಮಟ್ಟಿನ ಲಾಬಿ ಅದು! ಜಗತ್ತಿನ ಎಲ್ಲ ದುಡ್ಡನ್ನು, ಫಂಡನ್ನು ತಂದು ಹಾಕಿ ಹೋರಾಟ ಮಾಡಿದ್ದದು. ಏನು ಸಣ್ಣ ಪುಟ್ಟ ಕೇಸಲ್ಲ ಇದು, ಬಿಡಿಯೋದು ಇದು ಲೆಕ್ಕಕ್ಕೆ ಇಲ್ಲ. ಇದಕ್ಕಿಂತ ಬೇಕಾದಂಥ ದೊಡ್ಡ ದೊಡ್ಡ ಕೇಸುಗಳಿದ್ದಾವೆ. ಇಂದಿರಾ ಗಾಂಧಿ ಇದೇ ಸಂಸತ್ತಿಗೆ ಅಟ್ಯಾಕ್ ಮಾಡಲಿಕ್ಕೆ ಸಾಧು ಸಂತರು ಬಂದ ಸಂದರ್ಭದಲ್ಲಿ ರಕ್ಷಣಾ ಆಂದೋಲನದ ಮೂಲಕ ಸ್ವಾಮೀಜಿಗಳೆಲ್ಲ ಬಂದಾಗ ಗುಂಡು ಹೊಡೆಸಿದರು, ಗೋಲಿಬಾರ್ ಆಗಿದೆ. ಅದ್ರ ಬಗ್ಗೆ ಮಾತಾಡಿದ್ರೆ ಈಗ ಅರ್ಧ ಗಂಟೆ ಆಗುತ್ತೆ. ಅದನ್ನ ಇಲ್ಲಿ ಸುಮ್ಮನೆ ಸಾಮಯಿಕವಾಗಿ, ಸಕಾಲಿಕವಾಗಿ ಇಲ್ಲಿ ಉದ್ಧರಿಸ್ತಾ ಇದ್ದೀನಿ, ಉಲ್ಲೇಖ ಮಾಡ್ತಾ ಇದ್ದೀನಿ. ಒಂದೇ ಒಂದು ಗುಂಡು ಹೊಡೆಯಲಾರದೆ ಅಗತ್ಯ ಬಿದ್ದಾಗ ಒಂದೆರಡು ಕಡೆ ಪ್ಯಾಲೆಟ್ ಗನ್ ಯೂಸ್ ಮಾಡಿರ್ಬೋದು, ಅದರಿಂದ ಜೀವಾಪಾಯ ಇಲ್ಲ. ಹಾಗಿದ್ದ ಸಂದರ್ಭದಲ್ಲಿ ಇಷ್ಟು ಮಾನವೀಯತೆಯನ್ನು ಇಟ್ಕೊಂಡು ನಮ್ಮ ಮಕ್ಕಳು ಅಂತ ಸರ್ಕಾರ ಒಂದು ಹೆಜ್ಜೆ ಹಿಂದಿಟ್ಟು ನಿಮ್ಮ ಮಾತಿಗೆ ಒಪ್ಕೊಂಡಿದೆ. ಈಗ ಪ್ರತಿಭಟನೆ ಮಾಡ್ತೀರಿ, ಮಾಡಿ. ಎಂಥ ಪ್ರತಿಭಟನೆ ಮಾಡ್ತೀರ ಅದು ನೋಡೇ ಬಿಡೋಣ ನಾವು. ಈ ದೇಶದಲ್ಲಿ ನೋಡಿ, ಮನಸ್ಸು ಮಾಡಿ ನೋಡಿ, ಅದಕ್ಕಿಂತ ಭಾಳ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಒಂದಿದೆ ಇದರಲ್ಲಿ. ನೀವು ಅದನ್ನು ಗಮನಿಸ್ಬೇಕು. ಏನಂತಂದರೆ, ಗುಂಡಾ ಲೋಗರು RSS ಅವ್ರು BJPಗೆ ಗುಂಡೆ ಲೋಗೋದ್ರ ಗಲಾಟ ಕರ್ ರಹತೆ. ಇವ್ರು ಹೇಳಿದ್ದೇನು, ಗಲಾಟೆ ನಡೆದ ಸಂದರ್ಭದಲ್ಲಿ ನಾವು ಮಾಡಿದ್ದಲ್ಲ. BJP RSS ಗೂಂಡಾಗಳು ಬಂದು ನಮ್ಮ ಮುಷ್ಕರದ ಹೆಸರನ್ನು ಕೆಡಿಸ್ಲಿಕ್ಕೆ, ನಮ್ಮ ಕಾಕ್ರೋಚ್ ಪ್ರೊಟೆಸ್ಟನ್ನು ಕೆಡಿಸಲಿಕ್ಕೆ, ಹೆಸರು ಹಾಳು ಮಾಡಲಿಕ್ಕೆ RSS BJP ಗೂಂಡಾಗಳು ಗಲಾಟೆ ಮಾಡಿದ್ದು ಅಂತ ಇವ್ರು ಹೇಳ್ಕೊಂಡು ಓಡಾಡಿದರು. ಎಲ್ಲಿಯವರೆಗೂ? ಮೊನ್ನೆಯವರೆಗೂ ಅದೇ ಮಾತು ಹೇಳ್ತಾ ಇದ್ರು. ಯಾವಾಗ ಅಗ್ರಿಮೆಂಟ್ ವಿಷಯ ಬರುತ್ತೋ, MOU ವಿಷಯ ಬರುತ್ತೋ, ಒಡಂಬಡಿಕೆ ವಿಷಯ ಬರುತ್ತೋ, ಆವಾಗ ಎಲ್ಲರ ಕೇಸ್ ರದ್ದು ಮಾಡಿ ಬ್ಲಾಂಕೆಟ್ ಇಮ್ಯುನಿಟಿ ಕೊಡಿ ಅಂತ ಕೇಳ್ತಾರೆ. ಅಂದರೆ ಇವರು ತುಂಬ ಚೆನ್ನಾಗಿ ಗೊತ್ತಿದೆ ನಮ್ಮ ಹುಡುಗರೇ ಗಲಾಟೆ ಮಾಡಿದ್ದಾರೆ. ಇವರು ಒಂದು ಭಾಳ, ಇವ್ರಿಗೆ ನಿಜವಾಗ್ಲೂ ಈ ದೇಶದ ಬಗ್ಗೆ ಕಳಕಳಿ ಇದ್ದರೆ, ಈ ಹೋರಾಟದ ಪಾವಿತ್ರ್ಯತೆಯ ಬಗ್ಗೆ ಗಾಂಭೀರ್ಯತೆ ಇದ್ದರೆ, ಇವರು ಒಂದು ಕೆಲಸ ಮಾಡ್ಬೋದಿತ್ತು. ಏನು ಕೆಲಸ ಅಂದರೆ, ಯಾವಾಗ ಗಲಾಟೆ ಆಗತ್ತೆ ಅಂತ ಗೊತ್ತಾಗುತ್ತೋ ಇವರೇ ಪೊಲೀಸರ ಜೊತೆ ಹೋಗಿ ಮಾತುಕತೆ ನಡೆಸೋದು. ನೋಡಿ ಸ್ವಾಮಿ, ನಮ್ಮ ಪ್ರೊಟೆಸ್ಟ್ನಲ್ಲಿ ಯಾರ್ಯಾರೋ ದುಷ್ಟ ಶಕ್ತಿಗಳೆಲ್ಲ ಬಂದು ಸೇರ್ಕೋತಾ ಇದ್ದಾರೆ. ಓಖ್ಲಾ, ಸಲೀಂಪುರು, GB ರೋಡು, ಅಲ್ಲಿಂದ ಇರುವಂಥ ಎಲ್ಲ ಜನನೂ ಬಂದಿದ್ದಾರೆ. ವೇಷವಾಟಿಕೆಯವರು ಕೂಡ ಅಲ್ಲಿ ಬಂದಿದ್ದಾರೆ. ಅದರ ವಿಡಿಯೋಗಳು ತಮ್ಮ ಹತ್ರ ಇದ್ದಾವೆ, ಅವ್ರ ಮಾತು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಬಂದಿದ್ದಾರೆ, ಅವ್ರನ್ನ ಇಲ್ಲಿಂದ ಚದುರಿಸುವ ಕೆಲಸ ಮಾಡಿ. ಇಲ್ಲದೆ ಹೋದರೆ ಇದು ಅನಗತ್ಯವಾಗಿ ಹಿಂಸಾಚಾರಕ್ಕೆ ತಿರುಗತ್ತೆ. ಹಾಗೆ ಆಗಬಾರದು ಅಂದರೆ ಅವ್ರನ್ನ ನಾವು ಅವಾಯ್ಡ್ ಮಾಡಬೇಕು. ನಾವು ನೀವು ಸೇರಿ ಮಾತುಕತೆ ನಡೆಸೋಣ, ಮಾತುಕತೆ ನಡೆಸಿ ನಮ್ಮ ಹೋರಾಟವನ್ನು ಹಿಂಸಾತ್ಮಕ ರೂಪ ತಾಳಲಾರದ ಹಾಗೆ ನೋಡೋಣ ಅಂತ ಹೇಳಬೇಕಾಗಿತ್ತು. ಇವರ ಉದ್ದೇಶ ಅದಾಗಿರಲಿಲ್ಲ. ಇವರ ಉದ್ದೇಶ ಹಿಂಸೆಗೆ ತಿರುಗಬೇಕು, ಒಂದೆರಡು ಹೆಣ ಬೀಳಬೇಕು. ಆ ಹೆಣ ಬಿದ್ದಾಗ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ, ಆವಾಗ ನಮ್ಮ ಬೇಳೆಯನ್ನು ಬೇಯಿಸ್ಕೋಬೇಕು, ನಾವು ಹೇಳ್ದಂಗೆ ಕೇಳ್ತಾರೆ. ಇದು ಇವರ ಉದ್ದೇಶ ಇತ್ತು. ಆದರೆ ಅದು ಕಾರ್ಯ ಸಾಧನೆ ಆಗಲಿಲ್ಲ. ಆಗದೇ ಇದ್ದಾಗ ಏನು ಮಾಡಬೇಕು ಅಂದರೆ ಈ ರೀತಿಯ ಆಟವನ್ನು ಆಡಬೇಕು. ಇದ್ರ ಜೊತೆ ನಿನ್ನ ಇನ್ನೊಂದು ಬೆಳವಣಿಗೆಯನ್ನು ನಿಮ್ಗೆ ಹೇಳೋದನ್ನು ಬಿಟ್ಬಿಟ್ಟೆ, ಭಾಳ ಲೆಂಗ್ದಿ ಆಯಿತು ಅನ್ನುವಂಥ ಇನ್ನೊಂದು ಕೇಸ್ ಸೇರ್ಕೊಂಡಿತ್ತಲ್ಲಿ. ಏನು, ಯಾವ ಪೊಲೀಸರು ಕರ್ತವ್ಯ ನಿರತರಾದ ಸಂದರ್ಭದಲ್ಲಿ ಅವರ ಮೇಲೆ ಮಾಬ್ ಲಿಂಚಿಂಗ್ ಆಗಿದೆಯೋ, ಅಂದರೆ ಗುಂಪು ಹಲ್ಲೆ ಆಗಿದೆಯೋ, ಅವರ ಕುಟುಂಬದವರು ಕೂಡ ಕೋರ್ಟ್ಗೆ ಹೋಗಿದ್ದಾರೆ. ಸ್ವಾಭಾವಿಕ ಅಲ್ವಾ? ಹೇಗೆ ನಿಮಗೆ ಸಂವಿಧಾನ ಇದೆಯೋ, ಹೊಡ್ತಾ ತಿನ್ನಂಥ ಪೊಲೀಸು ಮತ್ತು ಅವ್ರ ಕುಟುಂಬದವ್ರಿಗೂ ರಕ್ಷಣೆ ಕೊಡಬೇಕಾದ ಸಂವಿಧಾನದ ಕರ್ತವ್ಯ. ಸುಪ್ರೀಂ ಕೋರ್ಟ್ನಲ್ಲಿ ಸ್ಪಷ್ಟವಾಗಿ ಹೇಳಲಾಯಿತು, ಈ ರೀತಿ ಮಾಬ್ ಲಿಂಚಿಂಗ್ ಮಾಡಿದ್ದು ತಪ್ಪು. ಇದರ ಕುರಿತು ನ್ಯಾಯಾಂಗದ ಸಂಪೂರ್ಣವಾದಂಥ
ಅದರ ಬಗ್ಗೆ ತನಿಖೆ ಆಗಬೇಕು, ಹೈ ಪವರ್ ಕಮಿಟಿ ಆಗಬೇಕು ಅಂತ ಹೇಳಿದ್ರು. ಈಗ ಯಾರ್ಯಾರು ಸಿಕ್ಕೋತಾರೆ ಸ್ವಾಮಿ? ಅಷ್ಟೇ ಅಲ್ಲ, ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಂಘ ಇದೇ ಜಂತರ್ ಮಂತರ್ನಲ್ಲಿ ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಅಪ್ಲಿಕೇಶನ್ ಕೊಟ್ಟಿದೆ. ಈ ಸೌರವ್ ದಾಸ್ ನೀವು ಅನುಮತಿಯನ್ನು ಪಡೆದಿದ್ದೀರಾ ಅಂದಾಗ ಏನು ಹೇಳ್ದಾಗ ಗೊತ್ತಾ? ಯಾವ ಪರ್ಮಿಷನ್ನು, ಯಾಕೆ ಪರ್ಮಿಷನ್, ಯಾರು ಕೊಡ್ತಾರೆ ನಮ್ಮ ಪರ್ಮಿಷನ್ ಯಾಕೆ ಇರಬೇಕು? ಯಾರಾದರೂ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಾಗ ಪರ್ಮಿಷನ್ ಕೇಳ್ಕೊಂಡು ಹೋರಾಟ ಮಾಡೋಕ್ಕಾಗತ್ತಾ? ಮತ್ತು ಶಾಂತಿಯುತ ಚಳುವಳಿ ಅಲ್ಲ, ಜನರಿಗೆ ತೊಂದರೆ ಆಗದೆ ಹೋದರೆ ಸರ್ಕಾರ ಕಣ್ ತೆರೆಸೋದು ಹೇಗೆ? ಹಾಗಾದರೆ ನಾವು ದೊಡ್ಡ ಸಮುದ್ರ ಇರ್ತದೆ, ಅದರ ಮಧ್ಯ ಐಲ್ಯಾಂಡ್ನಲ್ಲಿ ಕೂತ್ಕೊಂಡು ಜನರಿಗೆ ತೊಂದರೆ ಆಗಲಾರ್ದಂಗೆ ಪ್ರತಿಭಟನೆ ಮಾಡ್ಬೋದಲ್ವ ಅಂತ ಈ ಸೌರವ್ ದಾಸ್ ಒಂದು ಮಾಧ್ಯಮಕ್ಕೆ ಹೇಳ್ತಾನೆ. ಅಂದರೆ ಇವರ ಉದ್ದೇಶವೇ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋದಿತ್ತು. ಇದನ್ನು ಹೇಗೆ ಅಂದರೆ ಚೆಕ್ಮೇಟ್, ಒಂದು ರೀತಿ ಇವರಿಗೆ ಸರ್ಕಾರಕ್ಕೆ ಇರುಸು ಮುರುಸು ಉಂಟು ಮಾಡುವ, ಅವ್ರಿಗೆ ಆತಂಕಿತರನ್ನಾಗಿಸುವ ಮತ್ತು ಈ ಅಧಿವೇಶನ ನಡೆಯಲಾರದ ಹಾಗೆ ಮಾಡಲಿಕ್ಕೆ ಮಾಡಿದ್ದದು. ಯಾಕೆ ಅಂತ ಹೇಳ್ತೇನೆ ನಿಮಗೆ. ಸಂಭಾವನಾ ಅಂತ ಒಂದು ಆರ್ಗನೈಜೇಷನ್, ಒಂದು NGO. ಇದರಲ್ಲಿ ಪ್ರಶಾಂತ್ ಭೂಷಣ್ನಿಂದ ಹಿಡಿದು ಸಲೀಂ ಯಾದವ್ನಿಂದ ಹಿಡಿದು ಪ್ರತಿಯೊಬ್ಬ ಎಡಚರರು ಇದ್ದಾರೆ. ಇವರೆಲ್ಲ ಸೇರಿ ಹಿಮಾಚಲ ಪ್ರದೇಶದ ಕಾಂಗ್ರಾದಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ ಇದಕ್ಕಿಂತ ಮುಂಚೆ. ಆ ಸಭೆಯಲ್ಲಿ ಯಾವ ರೀತಿ ಇರಬೇಕು ಈ ಹೋರಾಟ ಅನ್ನುವುದನ್ನು ನಿರ್ಧಾರ ಆಗುತ್ತೆ. ಇದು ಭಾಳ ಹಿಂದೆ ನಡೆದಂಥ ವಿಚಾರ ಇದು. ಇದೇನು ಹಿಂದಿನ ದಿವಸ ಸೋಷಿಯಲ್ ಮೀಡಿಯಾ ಪೇಜ್ ಮಾಡಿಬಿಟ್ರು ಮಾರನೇ ದಿವಸ ಪ್ರತಿಭಟನೆಗಳು, ಹಂಗಲ್ಲ. ಮಾಡಲಿಕ್ಕೆ ಹೆಸರಿಡೋಕ್ಕಿಂತ ಮುಂಚೆ ಇಂಥದ್ದೊಂದು ಹೋರಾಟ ಮಾಡಲಿಕ್ಕೆ ತಯಾರಿ ನಡೆದಿತ್ತು. ಹೆಸರು ಮಾತ್ರ ಇಟ್ಟಿರಲಿಲ್ಲ. ಯಾವಾಗ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಹೇಳಿದ್ರೋ ತಕ್ಷಣದನ್ನೇ ಲಬಕ್ ಅಂತ ತಗೊಂಡ್ರು. ಅಲ್ಲಿ ಸಭೆಯಲ್ಲಿ ತೀರ್ಮಾನ ಮಾಡ್ತೀನಿ. ಇನ್ನೊಂದು ಮಾತು ಹೇಳ್ತೀನಿ ಅಂತ ಹೇಳಿದ್ದೀನಿ ನಿಮಗೇನು, 198 ಮೆಥಡ್ಸ್ ಆಫ್ ನಾನ್ ವೈಲೆನ್ಸ್ ಆ್ಯಕ್ಷನ್, ಜೀನ್ ಶಾರ್ಪ್ ಬರೆದಂಥ ಪುಸ್ತಕ. ಅದರಲ್ಲಿ ಆತ ಹೇಳ್ತಾನೆ, ಇದರಲ್ಲಿ 4 ಥರ ಹೋರಾಟ ಮಾಡಬೇಕು. ಒಂದು ಸಾಮಾಜಿಕ ಅಸಹಕಾರ, ಎರಡನೇದು ಆರ್ಥಿಕ ಅಸಹಕಾರ, ಮೂರನೇದು ರಾಜಕೀಯ ಅಸಹಕಾರ, ಇಂಟರ್ವೆನ್ಷನ್. ಏನು ಹಂಗಂದರೆ ಸಾಮಾಜಿಕ ಅಸಹಕಾರ ಅಂದರೆ ಸಾಮಾಜಿಕವಾಗಿ ಎಲ್ಲವನ್ನು ನಿಷೇಧ, ನೀವು ನಮಗೆ ಅವಾರ್ಡ್ ಕೊಟ್ಟಿದ್ದೀರಿ, ಅವಾರ್ಡನ್ನು ವಾಪಸ್ ಕೊಡ್ತೀವಿ ಅನ್ನೋದು. ಸಾಮಾಜಿಕವಾಗಿ ನಿಮ್ಮ ಸಂಘ ಸಂಸ್ಥೆಗಳಿಗೆ ನಾವು ನಮ್ಮ ಇದನ್ನು ತೋರಿಸಲ್ಲ, ನಾವು ನಿಮ್ಮನ್ನು ಬ್ಯಾನ್ ಮಾಡ್ತೀವಿ, ನಾವು ಬಾಯ್ಕಾಟ್ ಮಾಡ್ತೀವಿ ಅನ್ನೋದು. ಆರ್ಥಿಕ ಅಸಹಕಾರ, ಬಿಲ್ಲನ್ನು ಕಟ್ಟಲ್ಲ, ನಾವು ಏನು ಮಾಡ್ಕೋತೀರಿ ಮಾಡ್ಕೊಳ್ಳಿ ಅನ್ನೋದು. ಕರೆಂಟ್ ಬಿಲ್ ಕಟ್ಟಲ್ಲ, ನೀವು ಬ್ಯಾಂಕ್ ಲೋನ್ ಕಟ್ಟಲ್ಲ. ಒಟ್ಟು ಆರ್ಥಿಕವಾಗಿ ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡೋದು, ತೊಂದರೆಯನ್ನು ಉಂಟು ಮಾಡೋದು. ಮೂರನೇದು ರಾಜಕೀಯ ಅಸಹಕಾರ, ನಾಗರಿಕ ಶಾಸನ ಭಂಗ. ನಾಗರಿಕ ಶಾಸನ ಭಂಗ ಸಂಸತ್ತಿಗೆ ಮುತ್ತಿಗೆ ಹಾಕ್ಬಿಡ್ತೀವಿ, ನಿಮ್ಮ ಸಂಸತ್ ಅಧಿವೇಶನನೇ ನಡಿಬಾರ್ದು. ಇದಕ್ಕೇನಂತಾರೆ ಅಂದರೆ ಕಾಗ್ನಿಟಿವ್ ಇನಾಕ್ಯುಲೇಷನ್ ಅಂತ ಕರೀತಾರೆ, ಜ್ಞಾನಾತ್ಮಕ ಪ್ರತಿರಕ್ಷಣೆ. ನೋಡಿ, CIA ಪ್ರೊಟೆಸ್ಟು ನಡೀತು. CIA ಎಲ್ಲಿಯೂ ಕೂಡ ಈ ದೇಶದ ಮುಸಲ್ಮಾನರನ್ನು ಓಡಿಸ್ಬೇಕು ಅಂತ ಎಲ್ಲೂ ಇರಲಿಲ್ಲ. CIA ಅದೇನು ಅಂತ ನಿಮ್ಗೆ ಗೊತ್ತು. ಆದರೆ ನರೇಟಿವ್ ಹೆಂಗೆ ಸೃಷ್ಟಿ ಮಾಡಲಾಯಿತು? ಭಾರತದಿರುವ ಮುಸಲ್ಮಾನರನ್ನೆಲ್ಲ ಓಡಿಸಲಾಗತ್ತೆ, ಆದ್ದರಿಂದ ನೀವು ಹೋರಾಟಕ್ಕೆ ಇಳಿಯಬೇಕು, ನೀವು ಈ ದೇಶದಲ್ಲಿ ಇರಬೇಕು ಅಂತಂತಂದರೆ ನೀವು ಈಗ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಇಡೀ ದೇಶಾದ್ಯಂತ ಒಂದು ನರೇಟಿವ್ ಸೃಷ್ಟಿ ಮಾಡಲಾಯಿತು. ಏನು ಮಾಡಬೇಕು? ಸುಳ್ಳು ಹೇಳುವ ಮುಂಚೆ ಎಚ್ಚರಿಕೆಯನ್ನು ನೀಡುವಂಥ ಜ್ಞಾನಾತ್ಮಕವಾದ ಇನಾಕ್ಯುಲೇಷನ್ ಆಗಬೇಕು, ಪ್ರತಿರಕ್ಷಣಾ ವ್ಯವಸ್ಥೆ ಆಗಬೇಕು. ಕಾಗ್ನಿಟಿವ್ ಇನಾಕ್ಯುಲೇಷನ್ ಅಂತ ಕರೀತಾರೆ. ಈಗ ಇದಕ್ಕೆ ಬರ್ತೀನಿ, ಇವ್ರ ವಿಚಾರಕ್ಕೆ ಬರ್ತೀನಿ. ಇವ್ರು ಮಾಡಿದ್ದೇನು? ಪರ್ಮಿಷನ್ ಯಾಕೆ ತೊಗೋಬೇಕು? ಇದರಲ್ಲೇ ಬರೋದು. ನಾವು ಯಾಕೆ ಪರ್ಮಿಷನ್ ತೊಗೋಬೇಕು? ಇಂಟಿಮೇಷನ್ ಕೊಟ್ಟಿದ್ದೀವಿ, ನಾವು ಇಂಥಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ. ಅನುಮತಿ ಪಡೆಯಬೇಕಾದ ಅಗತ್ಯ ಇಲ್ಲ ಅಂತ. ಅನುಮತಿ ಪಡೆಯಬೇಕು ಅಂತ ಸಂವಿಧಾನ ಹೇಳುತ್ತಲ್ಲ, ಆವಾಗ ಸಂವಿಧಾನ ಬೇಡ. ಸಂವಿಧಾನ ಯಾವಾಗ ಬೇಕು? ನಮಗೆ ಅನುಕೂಲಕರವಿದ್ದಾಗ ಮಾತ್ರ ಸಂವಿಧಾನ ಬೇಕೇ ವಿನಃ ಉಳಿದ ಸಂದರ್ಭದಲ್ಲಿ ನಮಗೆ ಸಂವಿಧಾನದ ಅಗತ್ಯತೆ ಇಲ್ಲ. ಇನ್ನು ಇಲ್ಲಿ 3 ಥರದ ಪ್ರೊಟೆಸ್ಟರ್ಸ್ ಬಂದಿದ್ರು. ಯಾರು? ಒಂದು ನಿಜವಾಗಿಯೂ ಇದು ಒಳ್ಳೆಯದಾಗಬೇಕು ಅನ್ನೋಂಥ ಒಂದಷ್ಟು ಜನ, ಒಂದು 5% 10% ಇದ್ದರು. ಇನ್ನೊಂದು ಈ ರೀತಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು, ರಾಜಕೀಯ ಇದನ್ನು ಮಾಡಿ ರೆಜಿಮ್ ಚೇಂಜ್ ಮಾಡಬೇಕು ಅನ್ನೋರು ಒಂದು ಸೆಟ್. ಮೂರನೇದು ಪಾಲಿಟಿಷಿಯನ್ಸ್ ಇನ್ವಾಲ್ವ್ ಆದರು, ತಮ್ಮ ಲಾಭವನ್ನು ಮಾಡ್ಕೊಳ್ಳಿ. ಈ 3 ಕ್ಯಾಟಗರಿಯ ಜನ ಇದರಲ್ಲಿದ್ದರು. ಇದಕ್ಕೆ ಸಹಾಯವನ್ನು ಜಗತ್ತಿನ ಎಲ್ಲ ಭಾಗದಿಂದ ಮಾಡಲಾಗಿದೆ. ದುಬೈನ ಆಂಬ್ರಿಕೋ ಫ್ರೀಕ್ ಅನ್ನುವಂಥ ಒಂದು ಕಂಪ್ನಿ ದುಡ್ಡನ್ನು ಕೊಟ್ಟು 23 ಜನರು ನೀವು ಪ್ರತಿಭಟನೆ ಕಳಿಸತ್ತೆ. ದುಡ್ಡನ್ನು ಕೊಟ್ಟು ಈ ಕಂಪ್ನಿಯ ಮಾಲೀಕ 23 ಜನರು ನೀವು ಹೋರಾಟಕ್ಕೆ ಹೋಗುವಂಥ ಜಂತರ್ ಮಂತರ್ ಕಳಿಸ್ತಾರೆ. ಜಗತ್ತಿನ ಎಲ್ಲ ಭಾಗದಿಂದ ಊಟ ಉಪಚಾರ ಎಲ್ಲ ಬರಲಿಕ್ಕೆ ವ್ಯವಸ್ಥೆಯನ್ನು ನೋಡಲಾಗುತ್ತೆ. ಅಂದರೆ ಯಾವ ರೀತಿಯ ತಯಾರಿಯಾಗಿತ್ತು ಅನ್ನೋದನ್ನು ಆಲೋಚನೆ ಮಾಡಿ, ಸ್ವಲ್ಪ ಯಾಮಾರಿದ್ದರೆ ಹೇಗೆ ಇದು ನರೇಂದ್ರ ಮೋದಿ ಅವರು ಕುತ್ತಿಗೆಗೆ ಬಂದು ಕೂಡ್ತಿತ್ತು ಅನ್ನೋದು ಸಹ ಯೋಚನೆ ಮಾಡಿ. ಈಗ ಬ್ಲ್ಯಾಕ್ ಮೇಲ್ ತಂತ್ರವನ್ನು ಮಾಡ್ತಾ ಇದ್ದಾರೆ. ಬ್ಲ್ಯಾಕ್ ಮೇಲ್ ತಂತ್ರ ಮಾಡಲಿಕ್ಕೆ ಹೋದಾಗ ಏನಾಗತ್ತೆ ಅಂತ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.